ನಮ್ಮ ಸಿನಿಮಾ ಭುವನಂ ಗಗನಂ ತುಂಬ ಇಷ್ಟಪಟ್ಟು ಒಪ್ಕೊಂಡಂಥ ಸಿನಿಮಾ. ಬಿಕಾಸ್ ಒಂದು ಲವ್ ಸ್ಟೋರಿ ಮಾಡಿರಲಿಲ್ಲ ನಾನು. ನಮ್ಮ ಗಿರೀಶ್ ಸರ್ ಕತೆ ಹೇಳಿದಾಗ, ಸೀನ್ಸ್ ಹೇಳಿದಾಗ ತುಂಬ ಖುಷಿ ಆಯ್ತು ನನಗೆ. ಅಂದರೆ ಈ ಥರದ್ದು ಮಾಡಿದ್ರೆ ತುಂಬ ಜನ ಫ್ಯಾಮಿಲಿಯವ್ರಿಗೆ ಮತ್ತು ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ ರೀಚ್ ಆಗ್ತಾರೆ ಅಂತ. ಸೊ ತುಂಬ ಖುಷಿಪಟ್ಟು ಒಪ್ಕೊಂಡೆ. ಗಿರೀಶ್ ಸರ್ ಶೂಟ್ ಮಾಡುವಾಗ ತುಂಬ ಒಂಥರ ಗಾಬರಿ ಆಗ್ತಿತ್ತು, ಲೈಕ್ ಯಾಕಪ್ಪ ಇಷ್ಟು ಸ್ಲೋ ಇದ್ದಾರೆ ಇವರು ಅಂತ. ಸಿನಿಮಾ ಇವಾಗ ಡಬ್ಬಿಂಗ್ ಶುರುವಾಗಿದೆ, ಸಿನಿಮಾ ನೋಡ್ತಿದ್ದೀವಿ, ಗೊತ್ತಾಗ್ತಿದೆ ನನಗೆ ಅವ್ರು ಯಾಕಷ್ಟು ಸ್ಲೋ ಮಾಡಿದ್ರು ಅಂದರೆ ಆ ಇಂಟೆನ್ಸಿಟಿಗೋಸ್ಕರ. ಆ ಪ್ರತಿಯೊಂದು ಫ್ರೇಮ್ ಕೂಡ ಅವ್ರು ಅನ್ಕೊಂಡಂಗೆ ಬರಬೇಕು, ಅವ್ರು ಅನ್ಕೊಂಡಿರೋ ಭಾವನ ಕನ್ವೆ ಮಾಡಬೇಕು, ಅದಕ್ಕೋಸ್ಕರ ಅಷ್ಟು ಟೈಮ್ ತೊಗೊಂಡ್ರು. ಆ್ಯಂಡ್ ನನಗೆ ಲವ್ ಸ್ಟೋರಿ ಮತ್ತು ಈ ಲವ್ ಸೀನ್ಸ್ ಎಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಬೇಕಪ್ಪ, ತುಂಬ ಚೆನ್ನಾಗಿ ಮಾಡಬೇಕು, ನೀವು ಮತ್ತು ಹೀರೋಯಿನ್ನು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಶೂಟಿಂಗ್ ಮಾಡಿದ್ರು. ಮೋಸ್ಟ್ ಇನ್ನೊಂದು 4-5 ದಿನ ಎಕ್ಸ್ಟ್ರಾ ಶೂಟಿಂಗ್ ಮಾಡಿದ್ರೆ ರಿಯಲ್ ಆಗಿ ಲವ್ ಆಗ್ಬಿಡೋದು, ಅಷ್ಟು ಕೆಲಸ ಮಾಡ್ತಿದ್ದಾರೆ ನಮ್ಮ ಹತ್ರ. ಸೊ ಅದು ಕಾಣಿಸ್ತಿದೆ ಕೂಡ. ಆ್ಯಂಡ್ ಜೋಕ್ಸ್ ಅಪಾರ್ಟ್, ರಚಲ್ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ನನ್ನ ಜೊತೆಗೆ ನಮ್ಮ ಪೃಥ್ವಿ ಅಂಬರ್ ಅದ್ಭುತವಾದ ಕಲಾವಿದರು ಅವರು. ಅವರ ದಿಯಾ ಸಿನಿಮಾದಲ್ಲಿ ನೋಡಿ ದೊಡ್ಡ ಫ್ಯಾನ್ ಆಗಿದೆ ಅವ್ರಿಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಎಕ್ಸ್ಟ್ರಾಡಿನರಿ ಪರ್ಫಾರ್ಮ್ ಮಾಡಿದ್ದಾರೆ. ಬಿಕಾಸ್ ಡಬ್ಬಿಂಗಲ್ಲಿ ನೋಡ್ತಿದ್ದೀನಿ, ನಾನೇ ಫಸ್ಟ್ ಡಬ್ಬಿಂಗ್ ಮಾಡ್ತಿರೋದು, ನೋಡ್ತಿದ್ದೀನಿ. ನಮ್ಮ ಸಿನಿಮಾ ತುಂಬ ಜನಗಳ ಮನಸ್ಸಿಗೆ ಮುಟ್ಟುತ್ತೆ, ಅದರಲ್ಲಿ ನೋ ಡೌಟ್. ಆ್ಯಂಡ್ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ವಿತ್ ಬೈ ಹಾರ್ಟ್ ಕೆಲಸ ಮಾಡಿರೋದ್ರಿಂದ ನಮ್ಮ ಸಿನಿಮಾ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಮೆಲ್ಲರಿಗೂ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಸಿನಿಮಾ ಬಗ್ಗೆ ಇನ್ನೊಂದಷ್ಟು ಮಾತಾಡ್ತೀನಿ ಮುಂದೆ, ಬಿಕಾಸ್ ಇದು ಜಸ್ಟ್ ಟೀಸರ್, ಟ್ರೈಲರ್, ಸಾಂಗ್ಸ್, ಟ್ರೈಲರ್, ಸಿನಿಮಾ ಎಲ್ಲವೂ ತುಂಬ ಇದೆ. ನಮ್ಮ ಮುನೇಗೌಡ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರು. ಇವತ್ತು ಅವರು ಹುಟ್ಟುಹಬ್ಬ. ಸರ್, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಎಲ್ಲ ಕನಸುಗಳು, ನಿಮ್ಮ ರಾಜಕೀಯ ಭವಿಷ್ಯ ಮತ್ತು ನಮ್ಮ ಸಿನಿಮಾ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಇದೇ ಥರ ನಮ್ಮಂಥ ಹೊಸ ಪ್ರತಿಭೆಗಳಿಗೆ, ಕಷ್ಟಪಟ್ಟು ಕೆಲಸ ಮಾಡೋರಿಗೆ ದಯವಿಟ್ಟು ಅವಕಾಶಗಳನ್ನ ಕೊಡಿ. ನಿಮ್ಮನ್ನು ಈ ಇಂಡಸ್ಟ್ರಿ ವೆಲ್ಕಮ್ ಮಾಡುತ್ತೆ. ನಿಮ್ಮ ಪ್ಯಾಷನ್ ನಮ್ಗೆ ಅರ್ಥ ಆಗುತ್ತೆ. ಆ ಪ್ಯಾಷನ್ ಇರೋ ಪ್ರೊಡ್ಯೂಸರ್ಗಳೇ ಇಂಡಸ್ಟ್ರಿಗೆ ಬೇಕಾಗಿರೋದು. ಸೊ ದೊಡ್ಡ ಸ್ಟಾರ್ಗಳ ಜೊತೆ ನೆಕ್ಸ್ಟ್ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಿ. ಆಲ್ ದಿ ವೆರಿ ಬೆಸ್ಟ್ ಸರ್, ಒಳ್ಳೇದಾಗಲಿ ನಿಮಗೆ. ಮತ್ತು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ತುಂಬ ಭಾವನಾತ್ಮಕ ಜೀವಿ. ಬಿಕಾಸ್ ಅವರು ಹಂಗಿಲ್ಲದೆ ಹೋದರೆ ಈ ಥರ ಸೀನ್ಸ್ಗಳು ಬರ್ಕೊಳಕ್ಕಾಗಲ್ಲ. ಸೊ ಅವ್ರು ತುಂಬ ಚೆನ್ನಾಗಿ ಸೀನ್ಸ್ಗಳು ಬರ್ಕೊಂಡಿದ್ದಾರೆ. ಇಲ್ಲಿ ಕಾಣುತ್ತಿರೋದು ಸ್ವಲ್ಪ ತುಂಬ ಚಿಕ್ಕದಷ್ಟೇ. ಸೊ ತುಂಬ ಇದೆ ಇನ್ನು ಮಾತಾಡೋಣ. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಉದಯ್ ಲೀಲಾ ಅವರು ಅವರ ಕ್ವಿಕ್ನೆಸ್ ಅಂದರೆ ಫಾಸ್ಟಾಗಿ ಗ್ರಾಸ್ ಮಾಡ್ಕೋತಾರೆ, ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ಹಂಗಾಗಿ ಅವ್ರನ್ನ ಕಂಡ್ರೆ ನನಗೆ ತುಂಬ ಇಷ್ಟ. ಅವರು ಆದಷ್ಟು ಬೇಗ ಇಂಡಸ್ಟ್ರಿ ತುಂಬ ದೊಡ್ಡ ಕ್ಯಾಮ್ರಾಮನ್ ಆಗಿ ಬೆಳೀತಾರೆ, ಇದು ಪ್ರಾಮಿಸ್. ಬಿಕಾಸ್ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು. ಆ್ಯಂಡ್ ನಮ್ಮ ವಿಜಯ್ ಕುಂಬಿನೇನು ಸರ್ ಅಷ್ಟೇ, ತುಂಬ ಒಳ್ಳೆಯ ಕೆಲಸಗಾರ. ಅಂದರೆ ಅವ್ರ ಕೊಟ್ಟಿರುವಂಥ ಮ್ಯೂಸಿಕ್ಕು, ಅವರ ಡೆಪ್ತು ನಮಗೆ ತುಂಬ ಖುಷಿ ಆಗುತ್ತೆ. ಅವ್ರನ್ನ ನೆಕ್ಸ್ಟ್ ಸಿನಿಮಾಗಳಿಗೂ ಕೂಡ ರೆಫರ್ ಮಾಡ್ತಿದ್ದೀನಿ. ಬಿಕಾಸ್ ಅವ್ರ ಕೆಲಸ ನಂಗೆ ತುಂಬ ಇಷ್ಟ ಆಗಿದೆ. ಸೊ ನಿಮ್ಗಳಿಗೂ ಸಾಂಗ್ ಬಂದಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಆ್ಯಂಡ್ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ, ತುಂಬ ಖುಷಿ ಆಯಿತು. ಮುಹೂರ್ತ ಕೂಡ ಬಂದಿದ್ದೀರಿ ನೀವು, ಥ್ಯಾಂಕ್ ಯು ಸರ್. ಆ್ಯಂಡ್ ಧ್ರುವ ಸರ್ ಅನ್ಬೇಕಾ, ಬ್ರದರ್ ಅನ್ಬೇಕಾ ಗೊತ್ತಾಗ್ತಿಲ್ಲ. ಬಿಕಾಸ್ ಮೊನ್ನೆವರೆಗೂ ಅವ್ರನ್ನ ಸಾರ್ ಅಂತಿದ್ದೆ. ಬಿಕಾಸ್ ಬಾಂಡ್ ರವಿ ಟೈಮಲ್ಲಿ ಅವ್ರು ಪರಿಚಯ ಆಗಿದ್ದು, ಅಲ್ಲಿಂದ ನಮ್ಮ ಮುಹೂರ್ತಕ್ಕೆ ಬಂದಿದ್ರು, ಬಾಂಡ್ ರವಿ ಮುಹೂರ್ತಕ್ಕೆ. ಮೊನ್ನೆವರೆಗೂ ಅವ್ರನ್ನ ಸರ್ ಅಂತ ಮಾತಾಡಿಸಿದ್ದೆ. ನಮ್ಮ ಸ್ಟುಡಿಯೋದಲ್ಲಿ ಅವ್ರದ್ದು ಮಾರ್ಟಿನ್ ಸಿನಿಮಾ ಕೂಡ ಡಬ್ಬಿಂಗ್ ಆಗ್ತಿದೆ. ಈ 3 ದಿವಸದಲ್ಲಿ ಅವ್ರು ನಮ್ಮ ಹತ್ರ ಮಾತಾಡಿರೋದು, ಅವ್ರ ನನ್ನ ಜೊತೆ 1 hour 1.5 hour ಟೈಮ್ ಸ್ಪೆಂಡ್ ಮಾಡಿರೋದು, ಅಲ್ಲೇನೋ ಫೀಲ್ ಆಯ್ತು, ಲೈಕ್ ನನಗೆ ಏನೋ ಕನೆಕ್ಟ್ ಆದ್ರು ಅವರು. ಅಲ್ಲಿಂದನೇ ಅನ್ನಿಸ್ತು, ಅಂದರೆ ಗೊತ್ತಿಲ್ಲದಂಗೆ ಒಂದು ಬ್ರದರ್ ಕನೆಕ್ಷನ್ ಆಯಿತು. ಸೊ ನಿನ್ನೆ ಸಂಜೆಯಿಂದ ಬ್ರದರ್ ಅನ್ನಕ್ಕೆ ಶುರುವಾಗಿದ್ದೀನಿ ಅವ್ರಿಗೆ ಮೆಸೇಜ್ ಕೂಡ ಕಳಿಸಿದ್ದೆ ನಾನು. ಸೊ ಏನೋ ಒಂದು ಖುಷಿ ಆಯಿತು. ಬಿಕಾಸ್ ಆ ಕನೆಕ್ಷನ್ ಆಗುತ್ತಲ್ಲ, ಅಂದರೆ ಅವ್ರ ಹಂಬಲ್ನೆಸ್, ಸಿಂಪ್ಲಿಸಿಟಿ ಎಷ್ಟು ಈಸಿಯಾಗಿ ಕನೆಕ್ಟ್ ಆಯಿತು ಅಂದರೆ ನಮ್ಮ ಥರನೇ ಅವರು ಹಾರ್ಡ್ ವರ್ಕಿಂಗು, ನಮ್ಮ ಥರ ಹುಡುಗರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇದೆಯಲ್ಲ, ಅದು ತುಂಬ ಖುಷಿ ಆಯ್ತು ನನಗೆ. ಬಿಕಾಸ್ ನಾವು ಕೇಳಿದ್ದು ಗುರುವಾರ, ಇವತ್ತು ಶನಿವಾರ, ಗುರುವಾರ ನಾಳಿದ್ದು ಸರ್ ಅಂದ ತಕ್ಷಣ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ನಾನು ಬರ್ತೀನಿ ಬಿಡಿ ಬ್ರದರ್ ಮಾಡ್ಕೊಡ್ತೀನಿ ಅಂತ. ಅದು ತುಂಬ ದೊಡ್ಡ ವಿಷಯ. ಈ ಇಂಡಸ್ಟ್ರಿಯಲ್ಲಿ ಈ ಥರ ಸಪೋರ್ಟ್ ಸಿಕ್ಕಿದ್ರೆ ನಮ್ಮ ಥರ ಹುಡುಗರು ತುಂಬ ಎತ್ತರಕ್ಕೆ ಬೆಳಿತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇನ್ನೊಂದು ವಿಷಯ, ಅವರು ಮಾರ್ಟಿನ್ ಸಿನಿಮಾದ ನೆಕ್ಸ್ಟ್ ಬಿಡುವಂಥ ಟೀಸರ್ ತೋರಿಸಿದ್ರು. ಅದು ನಿಜವಾಗ್ಲೂ ಹೇಳ್ತೀನಿ, ನಾನು ಆ ಥರದ ವಿಜುವಲ್ಸು, ಆ ಥರದ ಮೇಕಿಂಗು ಇದುವರೆಗೂ ನಮ್ಮ ಇಂಡಸ್ಟ್ರಿ ನೋಡಿರಲಿಲ್ಲ. ಇದು ತುಂಬ ದೊಡ್ಡ ಲೆವೆಲ್ನ ಮೇಕಿಂಗ್ ಸಿನಿಮಾ ಆಗುತ್ತೆ. ಇಡೀ ಇಂಡಿಯಾದಲ್ಲೇ ಇದ್ರ ಬಗ್ಗೆ ಮಾತಾಡ್ತಾರೆ. ಇದು ಖಂಡಿತ. ಬಿಕಾಸ್ ಅಷ್ಟು ಚೆನ್ನಾಗಿದೆ ವಿಜುವಲ್ಸು. ಆ್ಯಂಡ್ ಧ್ರುವ ಸರ್ ಎಫರ್ಟ್ಸು ಎದ್ದು ಕಾಣ್ತಿದೆ.
ಆ ವಿಜುವಲ್ಸ್ ಹಾಲಿವುಡ್ ಲೆವೆಲ್ ಇದೆ ವಿಜುವಲ್ಸ್, ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಅಂಡ್ ಸರ್ ಕೆಲವೊಂದು ಸೀನ್ ನೋಡಿದೆ, ತುಂಬಾ ಡೇರ್ ಆಗಿ ಆಕ್ಟ್ ಮಾಡಿದಿರಿ. ಅದು ಯಾಕೆ ಈ ಮಾತು ಹೇಳ್ತೀನಿ ಅಂತ ಸಿನಿಮಾ ಟೀಸರ್ ಬಂದ್ರೆ ಗೊತ್ತಾಗುತ್ತೆ. ಸೊ ಮಾರ್ಟಿನ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಉದಯ್ ಮೆಹ್ತಾ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಷ್ಟು ಹೇಳ್ತಾ ಇನ್ನು ಸಿನಿಮಾ ಬಗ್ಗೆ ಇನ್ನೇನೇ ಮಾತಾಡಿದ್ರು ಎಕ್ಸ್ಟ್ರಾ ಆಗುತ್ತೆ, ಬಿಕಾಸ್ ಮಾತಾಡೋದು ತುಂಬ ಟೈಮ್ ಇದೆ, ಮಾತಾಡ್ತೀನಿ. ಅಲ್ಲಿವರೆಗೂ ನಮ್ಮ ಥರ ಹೊಸ ಹುಡುಗರನ್ನ, ಕಷ್ಟಪಟ್ಟು ಕೆಲಸ ಮಾಡೋರನ್ನ ದಯವಿಟ್ಟು ಗೆಲ್ಲಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಬಿಕಾಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಕನ್ನಡ ಆಡಿಯನ್ಸ್ದು. ಕನ್ನಡ ಗೆಲ್ಲಬೇಕು, ಕರೆಕ್ಟು. ಜೊತೆಗೆ ನಮ್ಮಂಥ ಕಲಾವಿದರು ಸಿನಿಮಾಗಳು, ಕನ್ನಡ ಸಿನಿಮಾಗಳು ಚೆನ್ನಾಗಿದೆ ಅಂತ ಅನ್ಸಿದ್ರೆ, ನಿಮ್ಮ ಕಿವಿಗೆ ಬಿದ್ದರೆ ದಯವಿಟ್ಟು ಹೋಗಿ ನೋಡಿ. ಬಿಕಾಸ್ ಲೇಟ್ ಆದಷ್ಟು ಇಲ್ಲಿ ಎಷ್ಟೋ ಲೈಫ್ಗಳು ಹಾಳಾಗೋಗ್ಬಿಡ್ತವೆ. ಚೆನ್ನಾಗಿದೆ ಅನ್ಸಿದ್ರೆ ಮಾತ್ರ. ಈಗ ನೋಡಿ ನಮ್ಮ ಕೆರೆಬೇಟ ಹೀರೋ ಬಂದಿದ್ದಾರೆ, ಆಲ್ ದಿ ಬೆಸ್ಟ್ ಸರ್ ನಿಮಗೆ. ಸೊ ಅವ್ರ ಸಿನಿಮಾ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಂಗೆ ಯಾವ ಸಿನಿಮಾ ನಿಮ್ಮ ಕಿವಿಗೆ ಬೀಳುತ್ತೋ ಚೆನ್ನಾಗಿದೆ ಅಂತ ದಯವಿಟ್ಟು ಹೋಗಿ ನೋಡಿ. ಬಿಕಾಸ್ ಇಂಡಸ್ಟ್ರಿ ಬೆಳೆಯೋದು 5-6 ಜನ ಹೀರೋಗಳು, ಒಂದು 5-6 ಸಿನಿಮಾಗಳಿಂದ ಅಲ್ಲ. ಈ ತರ ಒಳ್ಳೆ ಸಿನಿಮಾಗಳು, ಚೆನ್ನಾಗಿರೋ ಸಿನಿಮಾಗಳನ್ನ, ಕಷ್ಟಪಟ್ಟು ಮಾಡಿರೋ ಸಿನಿಮಾಗಳನ್ನ ಗೆಲ್ಲಿಸ್ಕೊಂಡ್ರೆ ಅವರು ನೆಕ್ಸ್ಟ್ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಾರೆ. ಧ್ರುವ ಸರ್ ಮಾಡ್ತಿದಾರಲ್ಲ ಆ ತರ. ಬಿಕಾಸ್ ಅವ್ರನ್ನ ನೀವು ಮುಂಚೆಯಿಂದ ಗೆಲ್ಸ್ಕೊಂಡ್ ಬಂದಿದ್ದಕ್ಕೆ ಅವ್ರು ಪ್ರತಿ ಹಂತದಲ್ಲೂ ಮುಂದಕ್ಕೆ ಹೋಗ್ತಿದ್ದಾರೆ. ಆ ತರನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಆಡಿಯನ್ಸ್ ಕಡೆಯಿಂದ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ, ಚೆನ್ನಾಗಿ ಮಾಡಿದ್ದಾರೆ, ಜೆನ್ಯೂನ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಗೆಲ್ಸಿ. ತುಂಬಾ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು.